ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್. ಇವತ್ತು ಹಿಟ್ಕಿದ ಅವರೆಕಾಳು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಊರುಗಳ ಕಡೆ ಯಾವ ಥರ ಮಾಡ್ತಾರೆ ಆ ಥರ ಇದು ತುಂಬಾ ಸಿಂಪಲ್. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ 4 ಟೇಬಲ್ ಸ್ಪೂನ್ ಧನಿಯಾ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಊರಿನಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಇದೆಲ್ಲ ಸ್ವಲ್ಪ ಬಾಡಿದ್ಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಗಸಗಸೆ ಸೇರಿಸ್ಕೋಬೇಕು. ಇದು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಕಿಲ್ಲ, ಬೇಗ ಆಗಿಬಿಡುತ್ತೆ. ಇದು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಇಲ್ಲಿ ಒಂದು 13 ಮಣ್ಕಟ್ಟಿಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದೊಂದೇ ಮೆಣಸಿನ್ಕಾಯಿ ಹಾಕೋದು. ನಮ್ಮೂರಲ್ಲಿ ಇದೇ ಥರ ಮಾಡೋದು. ಇದು ಒಂದೇ ಮೆಣಸಿನ್ಕಾಯಿ ಹಾಕೋದು. ಇದು ಕಲರ್ ಬಿಟ್ಕೊಳ್ಳಲ್ಲ. ಇದು ಖಾರ ತುಂಬ ಜಾಸ್ತಿ ಇರುತ್ತೆ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಅರ್ಧ ಒಣ ಕೊಬ್ಬರಿ ಹೋಳು ಹಾಕ್ಕೊಳ್ತಾ ಇದ್ದೀನಿ. ಇದು ಹಸಿ ಕೊಬ್ಬರಿನೂ ಹಾಕ್ಕೋಬೇಕು. ಒಣ ಕೊಬ್ಬರಿ ಇದರಲ್ಲಿ ಹುರ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಒಂದು 5 ನಿಮಿಷ ಹುರ್ಕೊಳ್ಳೋಣ. ಇಲ್ಲಿ ನೀವು ಇಷ್ಟಪಟ್ಟರೆ ಒಂದು ಹಿಡಿ ಹಿಚ್ಕಿದ ಅವರೆಕಾಳು ಸೇರಿಸ್ಕೋಬೋದು. ಊರಲ್ಲೆಲ್ಲ ಆ್ಯಡ್ ಮಾಡ್ತಾರೆ, ಬಟ್ ನಮ್ಮ ತಾಯಿ ಆ್ಯಡ್ ಮಾಡಲ್ಲ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಬೇಕಾಗಿರೋದು. ಇದಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು. ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಕಾಯಿ ತುರಿ ಸೇರಿಸ್ಕೋಬೇಕು ಅಷ್ಟೇ. ಇದಿಷ್ಟು ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಹಿಚ್ಕಿದ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಈರುಳ್ಳಿ ಸೇರಿಸ್ಕೊಂಡು ಆಮೇಲೆ ಅಲ್ಲಿ ಅವರೆಕಾಳು ಹಾಕ್ಕೋಬೇಕು. ಇಲ್ಲಿ ನನ್ನ ಮಗ ತಲೆ ತಿಂತಿದ್ದ, ನಾನು ಕನ್ಫ್ಯೂಸ್ ಆಗಿಬಿಟ್ಟು ಫಸ್ಟ್ ಇದನ್ನು ಹಾಕ್ಬಿಟ್ಟೆ. ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಒಂದು ಎಲ್ಲ 2 ನಿಮಿಷ ಫ್ರೈ ಆದಮೇಲೆ ಇಲ್ಲಿ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಮೀಡಿಯಮ್ ಊರಿನಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಹಿಂಗು ನಿಮಗೆ ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ. ಇಲ್ಲಿ ಕಾಳು ಹಾಕಿರೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ ಅಂತ ಹಾಕ್ತಾಯಿದ್ದೀನಿ. ಒಂದು 1/4 ಚಮಚ ಅರಿಶಿನ ಮತ್ತು ರುಬ್ಬಿರೋ ಮಸಾಲೆನ ಸೇರಿಸ್ಕೋಬೇಕು. ಮಸಾಲೆನಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಮಗ್ಗಕ್ಕೆ ಬಿಡಿ. ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಂದು 5 ನಿಮಿಷ ಮಗ್ಗಿದ ಮೇಲೆ ನೀರು ಸೇರಿಸ್ಕೊಳ್ಳಿ. ನೀರು ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಇದು ಏಕೆಂದರೆ ಕೆಲವರು ಗಟ್ಟಿ ಇಷ್ಟಪಡ್ತಾರೆ, ಕೆಲವರು ತೆಳು ಇಷ್ಟಪಡ್ತಾರೆ, ಆ ಥರ, ಅದಕ್ಕೋಸ್ಕರ. ಮತ್ತು ರುಚಿಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕಾಳು ಬೇಯೋವರೆಗೂ ಇದನ್ನು ಕುದಿಯೋಕೆ ಇಟ್ಕೊಳ್ಳೋಣ. ಇಲ್ಲಿ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಹಂಗೆ ಟೇಸ್ಟ್ ನೋಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಸಾಲದಿತ್ತು ಅಷ್ಟೇ ಇದಕ್ಕೆ. ಇದು ಆಗಿದೆ, ಸಾರಾಗಿದೆ. ಒಗ್ಗರಣೆ ಹಾಕ್ಕೊಂಬಿಡೋಣ. ಸಿಂಪಲ್ಲಾಗಿ ಮಾಮೂಲು ಒಗ್ಗರಣೆ. 1 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಮುದ್ದೆ, ಪೂರಿಗೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಊರುಗಳ ಕಡೆ ಇದೇ ಥರ ಮಾಡೋದು. ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.